ಗರಿ ಗರಿ ಬಿಸಿ ಬಿಸಿ ಪತ್ರೊಡೆ ರೆಡಿಯಾಗಿದೆ ನೋಡಿ ನನ್ನ ತಟ್ಟೆನಲ್ಲಿ. ನನಗೆ ಈ ರೀತಿ ಮಾಡೋ ಪತ್ರೊಡೆಗಳು ಮಾತ್ರ ಇಷ್ಟ. ಈ ಪತ್ರೊಡೆಗಳು ನಂಬರ್ 1. ಇದು ನೋಡಿ, ಪತ್ರೊಡೆ ತಯಾರಾಗಿ ಅದನ್ನು ಕಾವಲಿ ಮೇಲೆ ಕೊಬ್ಬರಿ ಎಣ್ಣೆಯಲ್ಲಿ ಕುದೀತಾ ಇರುವಂಥದ್ದು. ಚಿರಿ 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 ಅಂತ ಎಣ್ಣೆ ಅದು ಗರಮ್ ಆಗಿ ಪತ್ರೊಡೆ ಜನ್ನ ಹುರಿತಾ ಇದೆ. ಅದನ್ನು ನೋಡಿ, ಆ ಪತ್ರೊಡೆ ಹುರಿಬೇಕಾದ್ರೆ ಬರುವಂಥ ಘಮ ಘಮ ಸುವಾಸನೆ, ಆ ಶಬ್ದ, ಮತ್ತು ಎಷ್ಟೊತ್ತಿಗೆ ಈ ನಮ್ಮ ತಟ್ಟೆನಲ್ಲಿ ಈ ಪತ್ರೊಡೆ ಬಂದು ಬೀಳುತ್ತೆ, ಎಷ್ಟೊತ್ತಿಗೆ ನಾವು ಈ ಪತ್ರೊಡೆನ ತಿಂತೀವಿ ಅಂತ ಆಸೆ ಆಗೋದು ಸಹಜ. ಯಾಕಂತೇಳಿದರೆ ಕೆಸುವಿನಿಂದ ಪತ್ರೊಡೆ ಮಾಡ್ತಾರೆ, ವರ್ಷ ಪೂರ್ತಿ ಮಾಡ್ಬೋದು ನೀವು ಬೇರೆ ಬೇರೆ ಕೆಸುವಿನಿಂದ. ಆದರೆ ಈ ಮರ ಕೆಸ ಅಂತಿದೆಯಲ್ಲ, ಇದು ಸಿಗದೆ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಾತ್ರ. ಅದು ಮರದ ಮೇಲೆ ಬೆಳೆಯುವಂಥ ಒಂದು ಕೆಸ. ಇನ್ನು ಭಾಳ ಜನ ಎಣ್ಣೆ ಹಾಕೋದ್ರಿಂದ ನಾನು ತಿನ್ನಲ್ಲ, ಪತ್ರೊಡೆ ತಿನ್ನಲ್ಲ, ಎಣ್ಣೆ ಹಾಕ್ತೀರಾ ಅಂತ ಹೇಳೋರಿಗೆ ನೋಡಿ, ಆಯಿಲ್ಲೆಸ್. ಯಾವ ಕಾರಣಕ್ಕೂ ಈ ಪತ್ರೊಡೆ ತಯಾರಿಯಿಂದ ನೀವು ಪ್ಲೇಟಲ್ಲಿ ಹಾಕ್ಕೊಂಡು ತಿನ್ನೋ ತನಕ ಇದರಲ್ಲಿ ಯಾವುದೇ ಎಣ್ಣೆಗಳು ಇಲ್ಲ. ಅದನ್ನು ನಾವು ಆಯಿಲ್ಲೆಸ್ ಆಗಿ ಡ್ರೈ ಕೂಡ ಮಾಡ್ಬೋದು. ಅದಕ್ಕೆ ಕಾವಲಿ ಮಾತ್ರ ಬೇರೆ ರೀತಿ ಕಾವಲೆ ಬೇಕು. ಈ ರೀತಿ ಕಾವಲೆಗಳಲ್ಲಿ ನೀವು ಫ್ರೈ ಮಾಡ್ಬೋದು. ಈ ರೀತಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಗಮನ ಕೊಡಬೇಕು. ಯಾಕಂದರೆ ಎಣ್ಣೆ ಇಲ್ಲದೆ ಫ್ರೈ ಮಾಡಬೇಕಾದ್ರೆ ಅದು ತಳ ಹಿಡಿಬಾರ್ದು. ಹಾಗಾಗಿ ನಿಧಾನದಲ್ಲಿ ಅದನ್ನು ಬೇಯಿಸಬೇಕು ಕಾವಲೆ ಮೇಲೆ. ಬೇಯಿಸ್ಬಿಟ್ಟು ಅದನ್ನು ಆಗಾಗ ಮಗುಚ್ತಾ ಇರಬೇಕು, ಮಗುಚಿ ಹಾಕ್ತಾ ಇರಬೇಕು. ಎರಡೂ ಕಡೆಯಲ್ಲಿ ಸಮ ಪ್ರಮಾಣದಲ್ಲಿ ಅದು ಬಿಸಿತಾಗಿ ಅದು ಗರಿ ಗರಿ ಗರಿಯಾಗಿ ಅದು ನಿಮಗೆ ಫ್ರೈ ಆಗುತ್ತೆ. ಈ ಪತ್ರೊಡೆಗಳು ಮಲೆನಾಡಿನಲ್ಲಿ ಈಗ ಜಾಸ್ತಿ. ಇದರಲ್ಲಿ ಬೇರೆ ಬೇರೆ ವಿಧದಲ್ಲಿ ಮಾಡ್ತಾರೆ. ಪಲ್ಯ ರೀತಿ ಮಾಡ್ತಾರೆ, ಬೇರೆ ಬೇರೆ ಮಾಡ್ತಾರೆ, ಸಣ್ಣ ಸಣ್ಣ ರೀತಿಯಲ್ಲಿ ತುಂಡುಗಳಾಗಿ ಮಾಡ್ತಾರೆ. ಆದರೆ ನನಗಿಷ್ಟ ಇರೋಂಥದ್ದು ಪತ್ರೊಡೆ ಈ ರೀತಿಯೇ ಇರಬೇಕು. ಈ ರೀತಿ ಫ್ರೈ ಆಗಿರಬೇಕು, ಆಯಿಲ್ ಅಥವಾ ಆಯಿಲ್ಲೆಸ್ ಫ್ರೈ ಆಗಿರಬೇಕು. ಅದನ್ನು ನಾನು ತಟ್ಟೆನಲ್ಲಿ ಫೋರ್ಕ್ ಇಟ್ಕೊಂಡು ಅದನ್ನು ಕಾಫಿ ಜೊತೆಗೆ ತಿನ್ನಬೇಕು. ಆವಾಗ ಮಾತ್ರ ನನಗೆ ಹೆಚ್ಚು ಇಷ್ಟ. ಮತ್ತು ಇದನ್ನು ಭಾಳಷ್ಟು ಜನರು ಗೆಳೆಯರು ಈ ರೀತಿ ಪತ್ರೊಡೆಗಳನ್ನು ನೋಡಿದ್ರ ಮೇಲೆ ಇದು ನಮಗೂ ಇಷ್ಟ ಅಂತ ಹೇಳ್ತಾರೆ. ನೋಡಿ, ಈ ರೀತಿ 3 ಪತ್ರೊಡೆ ತುಂಡುಗಳಿದೆ. ಇದನ್ನು ಫೋರ್ಕಲ್ಲಿ ಚುಚ್ಚಿ ನೀವು ಈ ರೀತಿ ತಗೊಳ್ಳಿ. ಅದರ ಘಮ, ಅದರ ಸುವಾಸನೆ, ಅದರದ್ದು ಕ್ರಿಸ್ಪಿ, ಅದರ ಟೆಕ್ಸ್ಚರ್ ವಂಡರ್ಫುಲ್. ಇದನ್ನು ಬಾಯಿನಲ್ಲಿ ಹಾಕಿದರೆ ಕರ್ಗೋಗ್ಬಿಡುತ್ತೆ. ಇದರಲ್ಲಿ ಇರೋದೇನಿದೆ? ಅಕ್ಕಿ, ಮಸಾಲೆ ಮತ್ತು ಮರಕೆಸ ಮಾತ್ರ. ಇದು ತಿನ್ನೋದ್ರಿಂದ ಭಾರಿ ಸಂತೋಷ ಆಗ್ತದೆ. ಮತ್ತು ಇದು ವರ್ಷಕ್ಕೊಮ್ಮೆ ತಿನ್ನಬೇಕು ಅಂತಲೂ ಕೂಡ ನಮ್ಮಲ್ಲಿ ಹೇಳ್ತಾರೆ. ನೋಡಿ, ನಾನು ಭಾಳ ಇಷ್ಟಪಟ್ಟು ಪತ್ರೊಡೆ ತಿಂತೀನಿ. ನಂಬರ್ 1 ಪತ್ರೊಡೆ.